ಸ್ಟಾರ್ಟ್ಅಪ್ನವರಿಗೆ ಲೋನ್ನ ಬಗ್ಗೆ ಮಾತನಾಡಿದ್ರು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ನಾವು ಮರ್ತು ಬಿಟ್ಟಿದ್ದು, ಟ್ಯಾಕ್ಸೇಷನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತನ್ನೋದು. ಅದು ಡೈರೆಕ್ಟ್ ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ಅದು ಯಾವುದೇ ರೀತಿಯ ಬದಲಾವಣೆ ಆಗಿರ್ಬೋದು, ಅಲ್ಲಿ ಯಾವ ಬದಲಾವಣೆಗಳನ್ನು ಕೂಡ ನಾವು ತರುವುದಿಲ್ಲ ಅಂತನ್ನೋದು. ದಿಸ್ ವಾಸ್ ಆಕ್ಚುಲಿ ಅ ವೆರಿ ಕ್ವಿಕ್ ಬಜೆಟ್. ಐ ವುಡಂಟ್ ಕಾಲ್ ದಿಸ್ ಆಸ್ ಅನ್ ಇಂಟ್ರಿಮ್ ಬಜೆಟ್. ನಾನು ಇದನ್ನು ಬಜೆಟ್ ಅಂತ ಕರಿತೀನಿ. ಅವ್ರವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೂ ಕರ್ಕೊಳ್ಳಿ, ಇದನ್ನು ಇಂಟ್ರಿಮ್ ಅಂತ ಕರ್ಕೊಳ್ಳಿ ಅಥವಾ ಕ್ವಾರ್ಟರ್ ಬಜೆಟ್ ಅಂತ ಕರ್ಕೊಳ್ಳಿ, ಅದು ಅವ್ರವ್ರ ಇಷ್ಟ. ಆದರೆ ನೇರ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮತ್ತು ಇಂಡೈರೆಕ್ಟ್ ಕಮರ್ಷಿಯಲ್ ಟ್ಯಾಕ್ಸಸ್ನಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಮಂಡಿಸಿದ್ದಾರೆ, ಸುಸ್ಪಷ್ಟವಾಗಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. 7 ಲಕ್ಷದವರೆಗೂ ಕೂಡ ನೀವು ಟ್ಯಾಕ್ಸೇಷನ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾಗ ಅಲ್ಲಿ ಇಲ್ಲಿ ಉಳಿಸಬಹುದು ಅಂತ ಇಷ್ಟು ವರ್ಷಗಳವರೆಗೂ ಅಥವಾ ಇಷ್ಟು ತಿಂಗಳುಗಳವರೆಗೂ ನೀವು ಏನ್ ಮಾತನಾಡ್ತಾ ಇದ್ದೀವಿ ಅದನ್ನೇನೆ ನಿರ್ಮಲಾ ಸೀತಾರಾಮನ್ ಅವರು ಪುನರುಚ್ಚರಿಸಿದ್ದಾರೆ. ಸ್ಟಾರ್ಟ್ಅಪ್ನವರಿಗೆ ಲೋನ್ನ ಬಗ್ಗೆ ಮಾತನಾಡಿದ್ರು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ನಾವು ಮರ್ತು ಬಿಟ್ಟಿದ್ದು, ಟ್ಯಾಕ್ಸೇಷನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತನ್ನೋದು. ಅದು ಡೈರೆಕ್ಟ್ ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ಅದು ಯಾವುದೇ ರೀತಿಯ ಬದಲಾವಣೆ ಆಗಿರ್ಬೋದು, ಅಲ್ಲಿ ಯಾವ ಬದಲಾವಣೆಗಳನ್ನು ಕೂಡ ನಾವು ತರುವುದಿಲ್ಲ ಅಂತನ್ನೋದು. ದಿಸ್ ವಾಸ್ ಆಕ್ಚುಲಿ ಅ ವೆರಿ ಕ್ವಿಕ್ ಬಜೆಟ್. ಐ ವುಡಂಟ್ ಕಾಲ್ ದಿಸ್ ಆಸ್ ಅನ್ ಇಂಟ್ರಿಮ್ ಬಜೆಟ್. ನಾನು ಇದನ್ನು ಬಜೆಟ್ ಅಂತ ಕರಿತೀನಿ. ಅವ್ರವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೂ ಕರ್ಕೊಳ್ಳಿ, ಇದನ್ನು ಇಂಟ್ರಿಮ್ ಅಂತ ಕರ್ಕೊಳ್ಳಿ ಅಥವಾ ಕ್ವಾರ್ಟರ್ ಬಜೆಟ್ ಅಂತ ಕರ್ಕೊಳ್ಳಿ, ಅದು ಅವ್ರವ್ರ ಇಷ್ಟ. ಆದರೆ ನೇರ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮತ್ತು ಇಂಡೈರೆಕ್ಟ್ ಕಮರ್ಷಿಯಲ್ ಟ್ಯಾಕ್ಸಸ್ನಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಮಂಡಿಸಿದ್ದಾರೆ, ಸುಸ್ಪಷ್ಟವಾಗಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. 7 ಲಕ್ಷದವರೆಗೂ ಕೂಡ ನೀವು ಟ್ಯಾಕ್ಸೇಷನ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾಗ ಅಲ್ಲಿ ಇಲ್ಲಿ ಉಳಿಸಬಹುದು ಅಂತ ಇಷ್ಟು ವರ್ಷಗಳವರೆಗೂ ಅಥವಾ ಇಷ್ಟು ತಿಂಗಳುಗಳವರೆಗೂ ನೀವು ಏನ್ ಮಾತನಾಡ್ತಾ ಇದ್ದೀವಿ ಅದನ್ನೇನೆ ನಿರ್ಮಲಾ ಸೀತಾರಾಮನ್ ಅವರು ಪುನರುಚ್ಚರಿಸಿದ್ದಾರೆ. ಸ್ಟಾರ್ಟ್ಅಪ್ನವರಿಗೆ ಲೋನ್ನ ಬಗ್ಗೆ ಮಾತನಾಡಿದ್ರು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ನಾವು ಮರ್ತು ಬಿಟ್ಟಿದ್ದು, ಟ್ಯಾಕ್ಸೇಷನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತನ್ನೋದು. ಅದು ಡೈರೆಕ್ಟ್ ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಟ್ಯಾಕ್ಸಸ್ ಆಗಿರ್ಬೋದು, ಅಥವಾ ಅದು ಯಾವುದೇ ರೀತಿಯ ಬದಲಾವಣೆ ಆಗಿರ್ಬೋದು, ಅಲ್ಲಿ ಯಾವ ಬದಲಾವಣೆಗಳನ್ನು ಕೂಡ ನಾವು ತರುವುದಿಲ್ಲ ಅಂತನ್ನೋದು. ದಿಸ್ ವಾಸ್ ಆಕ್ಚುಲಿ ಅ ವೆರಿ ಕ್ವಿಕ್ ಬಜೆಟ್. ಐ ವುಡಂಟ್ ಕಾಲ್ ದಿಸ್ ಆಸ್ ಅನ್ ಇಂಟ್ರಿಮ್ ಬಜೆಟ್. ನಾನು ಇದನ್ನು ಬಜೆಟ್ ಅಂತ ಕರಿತೀನಿ. ಅವ್ರವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೂ ಕರ್ಕೊಳ್ಳಿ, ಇದನ್ನು ಇಂಟ್ರಿಮ್ ಅಂತ ಕರ್ಕೊಳ್ಳಿ ಅಥವಾ ಕ್ವಾರ್ಟರ್ ಬಜೆಟ್ ಅಂತ ಕರ್ಕೊಳ್ಳಿ, ಅದು ಅವ್ರವ್ರ ಇಷ್ಟ. ಆದರೆ ನೇರ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮತ್ತು ಇಂಡೈರೆಕ್ಟ್ ಕಮರ್ಷಿಯಲ್ ಟ್ಯಾಕ್ಸಸ್ನಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಮಂಡಿಸಿದ್ದಾರೆ, ಸುಸ್ಪಷ್ಟವಾಗಿ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. 7 ಲಕ್ಷದವರೆಗೂ ಕೂಡ ನೀವು ಟ್ಯಾಕ್ಸೇಷನ್ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾಗ ಅಲ್ಲಿ ಇಲ್ಲಿ ಉಳಿಸಬಹುದು ಅಂತ ಇಷ್ಟು ವರ್ಷಗಳವರೆಗೂ ಅಥವಾ ಇಷ್ಟು ತಿಂಗಳುಗಳವರೆಗೂ ನೀವು ಏನ್ ಮಾತನಾಡ್ತಾ ಇದ್ದೀವಿ ಅದನ್ನೇನೆ ನಿರ್ಮಲಾ ಸೀತಾರಾಮನ್ ಅವರು ಪುನರುಚ್ಚರಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.